ಗೈಸ್ ಸ್ವಲ್ಪ ಕ್ಯಾರೆಟ್ ತಂದಿದ್ದೆ. ಸೊ ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆಮೇಲೆ ಇವ್ರ ಆಫೀಸಲ್ಲಿ ಕ್ರಿಸ್ಮಸ್ ಪಾರ್ಟಿ ಇತ್ತು. ಸೊ ಎಲ್ಲರೂ ಒಂದೊಂದು ಥರ ಫುಡ್ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡು ತೊಗೊಂಬರ್ತಾಯಿದ್ರು. ಸೊ ಏನಾದರೂ ಸ್ವೀಟು ಏನೋ ಅಂಥೇಳಿ ಕ್ಯಾರೆಟ್ ಹಲ್ವಾನೇ ಮಾಡ್ಕೊಡ್ತಾಯಿದ್ದೀನಿ. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಇದು ಎಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತೀನಿ. ಸೊ ಅದ ನಂತರ ಕ್ಯಾರೆಟ್ ತುರ್ಕೊಂಡಿದ್ದು ಅದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು 10 ಮಿನಿಟ್ಸು ರೋಸ್ಟ್ ಮಾಡ್ಕೊತೀನಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿರೋದು. ಕುಕ್ಕರ್ ಅಂದರೆ ವಿಸಿಲ್ ಹೊಡ್ಸೋದಿಲ್ಲ, ಓಪನ್ನೇ ಇಟ್ಟು ಮಾಡ್ತೀನಿ. ಬಟ್ ನನ್ನ ಕಡೆ ದೊಡ್ಡ ಪ್ಯಾನ್ ಇಲ್ಲ ಅಂಥೇಳಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕ್ಯಾರೆಟು ಒಂದು 2-3 ಚಮಚ ತುಪ್ಪದಲ್ಲಿ ಹುರ್ಕೋತೀನಿ. ಅಂದರೆ ಅದ್ರ ಹಸಿ ಸ್ಮೆಲ್ ಹೋಗಲಿ. ಸೊ ಅಲ್ಲಿವರೆಗೂ ತುಪ್ಪದಲ್ಲಿ ಹುರ್ಕೋತೀನಿ. ಈಗ ನಾನು ಅದಕ್ಕೆ ಹಾಲು ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದು ನಮ್ಗೆ ಗೊತ್ತಾಗುತ್ತೆ. ಇದು 1 kg ಮೇಲಿದೆ ಕ್ಯಾರೆಟು. ಸೊ ಅದಕ್ಕೆ ನಾನು ಇಷ್ಟು ಹಾಲು ಹಾಕೋತಾ ಇದ್ದೀನಿ. ಇದು ಹಾಕೊಂಡ ತಕ್ಷಣ ಒಂದು 10-15 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ. ಯಾಕಂದರೆ ಅದು ಪೂರ್ತಿ ಮೆತ್ತಗಾಗಬೇಕು ಕ್ಯಾರೆಟು. ಆಮೇಲೆ ಇದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ತೆಗೆದು ಇಟ್ಟಿದ್ದೀನಿ. ಅದು ಮೇಲ್ಗಡೆ ಡೆಕೋರೇಷನ್ ಮಾಡ್ಲಿಕ್ಕೆ ತೆಗೆದು ಇಟ್ಟಿದ್ದೀನಿ. ಸೊ ಈಗ ಕ್ಯಾರೆಟ್ ರೆಡಿಯಾಗಿದೆ. ಹಾಯ್ ಗೈಸ್, ಈಗ ಈವ್ನಿಂಗ್ 6:30 ಆಗಿದೆ. ಸ್ವಲ್ಪ ಮೆಜೆಸ್ಟಿಕ್ ಹೋಗೋದಿದೆ, ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿದ್ದೀನಿ. ಅದೇನಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಎದಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ. ಸೊ ಈಗ ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಮೆಜೆಸ್ಟಿಕ್ ಬಂದಿದ್ದೀವಿ. ಅಂದರೆ ಒಂದು ಪಾರ್ಸಲ್ ರಿಸೀವ್ ಮಾಡೋದಿತ್ತು. ಅಂದರೆ ಫ್ರೆಂಡ್ದು ಬೈಕ್ ಕೀ ತೊಗೋದಿತ್ತು. ಅವ್ನು ಊರಿಗೆ ಹೋಗಿದ್ದಾನೆ. ಸೊ ರಾಣೆಬೆನ್ನೂರಿಂದ ಇಲ್ಲಿ ಬಸ್ಗೆ ಇಟ್ಟಿದ್ದಾನೆ. ಸೊ ರಿಸೀವ್ ಮಾಡಬೇಕು. ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಬೈಕು ಹಿಂದ್ಗಡೆ ಕ್ಯಾರಿಯರ್ ಇಲ್ಲ, ಬ್ಯಾಗ್ ಅದು ಇಡೋಕ್ಕೆ. ಸೊ ಫ್ರೆಂಡ್ ಬೈಕ್ದು ಹಿಂದೆ ಕ್ಯಾರಿಯರ್ ಇದೆ. ಸೊ ಅದಕ್ಕೆ ಅವ್ನ ಬೈಕು ಹೇಗಾದರೂ ಊರಿಗೆ ಹೋಗಿದ್ದಾನೆ. ಸೊ ಅವ್ನ ಬೈಕ್ನೇ ತೊಗೊಂಡು ಹೋಗ್ಬೇಕಂತೇಳಿ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ಒಂದು 300-400 ಕಿಲೋಮೀಟ್ರು ಟ್ರಿಪ್ ಹೋಗೋದಿದ್ರೆ ನಾವು ಯೂಶ್ವಲಿ ಬೈಕ್ನೇ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಅದು ಒಂಥರ ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ಬೈಕಿಂದ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಅದಕ್ಕೆ ಈಗ ಮೆಜೆಸ್ಟಿಕ್ ಬಂದಿದ್ದೀವಿ. ಬಸ್ನಲ್ಲಿ ಅವ್ನು ಕೀ ಇಟ್ಟಿದ್ದಾನೆ. ಸೊ ಅದು ರಿಸೀವ್ ಮಾಡಬೇಕು. ಸೊ ಗೈಸ್, ಇನ್ನೂ ಬಸ್ ಬಂದಿಲ್ಲ. 8 ಗಂಟೆ ಅಂಥೇಳಿ 10 ಗಂಟೆ ಬರ್ತೀವಿ ಅಂತ ಹೇಳಿದ್ರು. ಕಾಲ್ ಮಾಡಿದ್ವಿ ಡ್ರೈವರ್ಗೆ. ಸೊ ಇನ್ನೂ 10 ಗಂಟೆ ಆಗುತ್ತೆ ಅಂತಂದ್ರೆ ಇನ್ನೊಂದು ½ an hour ಕಾಯಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ವಿ. 2 ಅವರ್ಸ್ನಿಂದ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಬಸ್ ಬಂದಿಲ್ಲ. ಸೊ ಬಂದ ತಕ್ಷಣ ರಿಸೀವ್ ಮಾಡಿ ಮನೆಗೆ ಹೋಗಬೇಕು. ಸ್ವಲ್ಪ ಚಳಿ ಇದೆ, ತುಂಬ ಹೊರಗಡೆ ಕುಂತಿದ್ದೀವಿ. ಸೊ ಇನ್ನೂ ½ an hour ಅಂತ ಹೇಳಿದಾನೆ. ಈಗ ಕಾಲ್ ಮಾಡಿದ್ವಿ, ಇನ್ನೊಂದು ½ an hour ಬರ್ತೀವಿ ಅಂತ ಹೇಳಿದ್ದಾರೆ. ಟ್ರಾಫಿಕ್ ತುಂಬ ಇರುತ್ತೆ, ಹೀಗಾಗಿ ಎಕ್ಸಾಕ್ಟ್ ಟೈಮ್ ಗೊತ್ತಾಗೋದಿಲ್ಲ. ಸೊ ಇನ್ನೊಂದು ½ an hour ವೇಟ್ ಮಾಡಿ ಮನೆಗೆ ಹೋಗ್ತೀವಿ. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಎಲ್ಲಾದರೂ ಡಾಗ್ ಅದು ಸ್ಟ್ರೀಟಲ್ಲಿ ಸಿಕ್ಕರೆ ಈ ಥರ ಏನಾದರೂ ಬಿಸ್ಕಿಟ್ ಅಥವಾ ಏನಾದರೂ ಹಾಕ್ತಾಯಿರಿ. ಸೊ ಯಾಕಂದರೆ ಈಗ ಚಳಿನೂ ತುಂಬ ಇದೆ. ಯಾರು ಫುಡ್ ಹಾಕೋದಿಲ್ಲ, ಆಮೇಲೆ ಕಲ್ಲು ಹೊಡೆದು ಓಡಿಸ್ತಾರೆ. ಸೊ ಏನಾದರೂ ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾಯಿರಿ. ಪಾಪ ಅವಕ್ಕೆ ಯಾರೂ ಏನೂ ಹಾಕೋದಿಲ್ಲ ಸ್ಟ್ರೀಟಲ್ಲಿ. ಗೈಸ್, ಈಗ ಬಂತು ಬಸ್ಸು. 10 ಗಂಟೆ ಮಾಡ್ದ, ಯಾವಾಗ 8 ಗಂಟೆ ಅಂತ ಹೇಳಿದ್ದ. ಈಗ ಬಂತು ಜಸ್ಟ್. The next day. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತು ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ. ಸೊ ಈಗ ಹೊರಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಅಲ್ಲೇ ಮಾಲ್ಸಲ್ಲಿ ಡೆಕೋರೇಷನ್ಸ್ ಅದು ಸೆಲೆಬ್ರೇಷನ್ ಚಲೋ ಮಾಡ್ತಾರೆ. ಸೊ ಮಾಲ್ಗೆ ಹೋಗ್ತಾ ಇದ್ದೀವಿ. ಫಿಲ್ಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ 9:30 ಶೋಗೆ. ಸೊ ನೋಡ್ಬೇಕು, ಯಾಕಂದರೆ ಇವತ್ತೇ ಪಿಕ್ಚರ್ ರಿಲೀಸ್ ಆಗಿದ್ದು ಮ್ಯಾಕ್ಸು. ಸೊ ಟಿಕೆಟ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀವಿ ಆದಷ್ಟು. ಹೋದರೆ ಹೇಳ್ತೀನಿ. ಸೊ ಈಗ ರೆಡಿಯಾಗಿದ್ದೀನಿ, ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ.
ಜನ ಒಳಗೆ ನಡೆದಾರ ಇಲ್ಲ ಅದೇ ಅರ್ಥ ಆಗ್ತಿಲ್ಲ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ನಿನ್ನೆ ಫಿಲ್ಮ್ ಹೋಗೋಕ್ಕಾಗಲಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಫಿಲ್ಮ್ಗೆ ಹೋದ್ರೆ ಹೋಗ್ತೀವಿ ಅಂತೇಳಿ, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಮಾಲ್ನಿಂದ ಬರೋಕ್ಕೆ ಲೇಟ್ ಆಯಿತು. ಟ್ರಾಫಿಕಲ್ಲೇ 2 ಅವರ್ ಸಿಕ್ಕಾಕೊಂಡ್ವಿ ಹೋಗೋದು ಬರೋದು. ಸೊ ಇವತ್ತು ಹೋಗ್ತಾ ಇದ್ದೀವಿ. 6:50 ಶೋ ಇದೆ. ಸೊ ರೆಡಿ ಆಗಿದ್ದೀನಿ ಈಗ. ಇಲ್ಲೇ ಒಂದು 3-4 ಕಿಲೋಮೀಟ್ರ್ ಇದೆ ಥಿಯೇಟ್ರು. ಸೊ ಹತ್ರನೇ ಇದೆ. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.